ಹಾಯ್ ಸ್ನೇಹಿತರೆ, ಇವತ್ತು ನಾವು 8ನೇ ತರಗತಿಯ ಪೋಯಮ್ 2 ಅ ಚೈಲ್ಡ್ಸ್ ಈವ್ನಿಂಗ್ ಪ್ರೇಯರ್, ಒಂದು ಮಗುವಿನ ಸಾಯಂಕಾಲದ ಪ್ರಾರ್ಥನೆ. ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಬನ್ನಿ. ಮೊದಲ ಪ್ರಶ್ನೆ ಈ ರೀತಿಯಾಗಿದೆ: ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಹೂ ಡಸ್ ದ ಚೈಲ್ಡ್ ಪ್ರೇ ಫಾರ್? ಮಗು ಇಲ್ಲಿ ಯಾರಿಗಾಗಿ ಪ್ರಾರ್ಥನೆಯನ್ನು ಮಾಡುತ್ತಿದೆ? ದ ಚೈಲ್ಡ್ ಪ್ರೇಸ್ ಫಾರ್ ಹೀಸ್ ಮದರ್, ಫಾದರ್, ಹೀಸ್ 2 ಬ್ರದರ್ಸ್, ಹೀಸ್ ಫ್ರೆಂಡ್ಸ್ ಆ್ಯಂಡ್ ಫಾರ್ ಹಿಮ್ಸೆಲ್ಫ್. ಇಲ್ಲಿ ಮಗು ತಾಯಿ, ತಂದೆ ಮತ್ತು ತನ್ನ 2 ಜನ ಸಹೋದರರು ಮತ್ತು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥನೆಯನ್ನು, ತನಗಾಗಿಯೂ ಸಹಿತ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದೆ. ವಾಟ್ ಡಸ್ ದ ಚೈಲ್ಡ್ ಪ್ರೇ ಫಾರ್ ಇಟ್ಸ್ ಮದರ್? ಆ ಮಗು ತಾಯಿಗಾಗಿ ಏನನ್ನು ಬೇಡಿಕೊಳ್ಳುತ್ತಿದೆ ಅಥವಾ ಪ್ರಾರ್ಥನೆ ಮಾಡುತ್ತಿದೆ? ದ ಚೈಲ್ಡ್ ಪ್ರೇಸ್ ದ್ಯಾಟ್, ಆ ಮಗು ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದೆ: ಗಾಡ್ ಮೇ ಪ್ರೆಸರ್ವ್ ಹೀಸ್ ಮದರ್ ಡಿಯರ್ ಇನ್ ಸ್ಟ್ರೆಂತ್ ಆ್ಯಂಡ್ ಹೆಲ್ತ್ ಫಾರ್ ಮೆನಿ ಅ ಇಯರ್. ದ್ಯಾಟ್ ಗಾಡ್ ಮೇ ಪ್ರೆಸರ್ವ್, ಆ ದೇವರು ತನ್ನ ತಾಯಿಯನ್ನು ಸಂರಕ್ಷಿಸುವಂತೆ, ಅವಳಿಗೆ ಇನ್ನೊಂದಿಷ್ಟು ಶಕ್ತಿ ಮತ್ತು ಆರೋಗ್ಯವನ್ನು ಕೊಡುವಂತೆ, ಬಹಳಷ್ಟು ವರ್ಷದವರೆಗೆ ಅವಳು ಬದುಕಿ ಇರುವಂತೆ ಆಶೀರ್ವದಿಸು ಎಂದು ಆ ಮಗು ಕೇಳಿಕೊಳ್ಳುತ್ತಿದೆ. ವಾಟ್ ಡಸ್ ದ ಚೈಲ್ಡ್ ಪ್ರೇ ಫಾರ್ ಇಟ್ಸ್ ಫಾದರ್? ಆ ಮಗು ತನ್ನ ತಂದೆಗಾಗಿ ಏನನ್ನು ಪ್ರಾರ್ಥನೆ ಮಾಡುತ್ತಿದೆ? ದ ಚೈಲ್ಡ್ ಪ್ರೇಸ್ ದ್ಯಾಟ್ ಗಾಡ್ ಮೇ ಪ್ರಿಸರ್ವ್ ಹೀಸ್ ಫಾದರ್ ಟು ಆ್ಯಂಡ್ ದ್ಯಾಟ್ ಹಿ ಮೇ ಪೇ ಹಿಮ್ ದ ರೆವರೆನ್ಸ್ ಡ್ಯೂ ಟು ಹಿಮ್. ಮಗು ಈ ರೀತಿ ಬೇಡ್ಕೊಳ್ತಾ ಇದೆ ತನ್ನ ತಂದೆಗೋಸ್ಕರವಾಗಿ: ಆ ತಂದೆಗೂ ಸಹಿತ ನೀನು ಸಂರಕ್ಷಣೆಯನ್ನು ಕೊಡು, ಅವನನ್ನು ಕಾಪಾಡು, ಜೊತೆಗೆ ಅವನ ಗೌರವವನ್ನು ಇನ್ನೂ ಇಮ್ಮಡಿಗೊಳಿಸುವಂತೆ ಮಾಡುವಂತ ಮಗು ಇಲ್ಲಿ ಕೇಳಿಕೊಳ್ಳುತ್ತಿದೆ. ಪಿಕ್ ಔಟ್ ದ ಲೈನ್ಸ್ ವಿಚ್ ಶೋ ದ್ಯಾಟ್ ದ ಚೈಲ್ಡ್ ಈಸ್ ಪ್ರೇಯಿಂಗ್ ಫಾರ್ ಇಟ್ಸ್ ಬ್ರದರ್ಸ್ ಆ್ಯಂಡ್ ಓ ಪ್ರಿಸರ್ವ್ ಮೈ ಬ್ರದರ್ಸ್ ಬೋತ್ ಫ್ರಮ್ ಈವಿಲ್ ಡೂಯಿಂಗ್ ಆ್ಯಂಡ್ ಫ್ರಮ್ ಸ್ಲೂತ್. ಇಲ್ಲಿ ಆ ಮಗು ತನ್ನ 2 ಜನ ಸಹೋದರರಾಗಿ ಈ ರೀತಿ ಕೇಳಿಕೊಳ್ಳುತ್ತಾ ಇದೆ: ನನ್ನ ಸಹೋದರರು ಯಾವುದೇ ಕೆಟ್ಟದಾಗಿರ್ತಕ್ಕಂಥ ಕೆಲಸ ಮಾಡುವುದು ಬೇಡ, ಜೊತೆ ಅವರು ಲೇಜಿಯಾಗಿ ಇರುವುದು ಸಹಿತ ಬೇಡ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದೆ. ದ ಚೈಲ್ಡ್ ವಾಂಟ್ಸ್ ಟು ಬಿ ಅ ಸೋರ್ಸ್ ಆಫ್ ಜಾಯ್ ಟು ಇಟ್ಸ್ ಪೇರೆಂಟ್ಸ್, ವಿಚ್ ಲೈನ್ ಶೋ ದಸ್ ಅಂತ ಪ್ರಶ್ನೆ ಕೇಳಲಾಗಿದೆ. ಇಲ್ಲಿ ಆ ಮಗು ತನ್ನ ತಂದೆ ತಾಯಿಗೆ ಒಂದು ಸಂತೋಷದ, ಆನಂದದ ಒಂದು ಸಂಪನ್ಮೂಲ ಆಗಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದೆ. ಅದು ಯಾವ ಲೈನಲ್ಲಿ ಹೇಳಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆ್ಯಂಡ್ ಮೇ ಐ ಮೈ ಬೆಸ್ಟ್ ಥಾಟ್ಸ್ ಎಂಪ್ಲಾಯ್ ಟು ಬಿ ಮೈ ಪೇರೆಂಟ್ಸ್ ಹೋಪ್ ಆ್ಯಂಡ್ ಜಾಯ್ ಅಂತಕ್ಕಂಥ ಪ್ರಶ್ನೆಯನ್ನೇ ಉತ್ತರದ ಲೈನನ್ನು ಇಲ್ಲಿ ನೋಡಿದ್ವಿ. ಇನ್ನು 6ನೇ ಪ್ರಶ್ನೆ: ಓ ಲಾರ್ಡ್ ಟು ಮೀ ಇಂಪಾರ್ಟ್ ಆ್ಯನ್ ಇನ್ನೋಸೆಂಟ್ ಆ್ಯಂಡ್ ಗ್ರೇಟ್ಫುಲ್ ಹಾರ್ಟ್. ಇದರ ಅರ್ಥ ಏನು ಅಂತ ಮುಂದೆ ಕೇಳಲಾಗ್ತಿದೆ. ಅದರ ಮೇಲೆ ಏನು ಕೇಳಲಾಗಿದೆ RC ರೆಫರೆನ್ಸ್ ಟು ಕಂಟೆಕ್ಸ್ಟನ್ನು ಕೇಳಲಾಗಿದೆ. ಇಲ್ಲಿ ಮೀ ರೆಫರ್ಸ್ ಟು ದ ಚೈಲ್ಡ್ ಹಿಮ್ಸೆಲ್ಫ್ ಹೂ ಈಸ್ ದ ಸ್ಪೀಕರ್ ಆಫ್ ದ ಪೋಯಮ್. ವಾಟ್ ಈಸ್ ದ ಚೈಲ್ಡ್ ಆಸ್ಕಿಂಗ್ ಫಾರ್? ದ ಚೈಲ್ಡ್ ಈಸ್ ಆಸ್ಕಿಂಗ್ ಗಾಡ್ ಗಿವ್ ಹಿಮ್ ಅ ಪ್ಯೂರ್, ಸಿನ್ಲೆಸ್ ಆ್ಯಂಡ್ ಥ್ಯಾಂಕ್ಫುಲ್ ಹಾರ್ಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ grateful? Grateful means thankful, showing thanks for kindness. Rhyming words from the poem. The rhyming pairs are here: lay, slay, lay, say, dear, ear, employ, joy, both, sloth, other, mother, impart, heart, may, day. You can fill like this. Example given: day, say, may. Your word pray. ಅದೇ ರೀತಿಯಾಗಿ ಫಿಯರ್, ಬಾಯ್, ಕ್ಲಾತ್, ಸ್ಮೂತ್ ಆ್ಯಂಡ್ ಆರ್ಟ್ಲರಿ ಆ್ಯಂಡ್ ಲಾಸ್ಟ್ ಒನ್ ಇಸ್ ವೇ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.